ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನಮ್ಮ ಕೋಲಾರದಲ್ಲಿ ನಡೆಯುತ್ತಿರುವ ಯುಗಾದಿ ಉತ್ಸವ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯುಗಾದಿ ಉತ್ಸವಕ್ಕೆ ಸೆಲೆಬ್ರಿಟಿಗಳ ಆಗಮನ ಪ್ರಾರಂಭವಾಗಿದೆ. ಈಗ ಬ್ಯಾಂಗಲ್ ಬಂಗಾರಿ ಹೀರೋಯಿನ್ ಸಂಜನಾ ಅವರು ಬರ್ತಾ ಇದ್ದಾರೆ. ಅದರಿಂದ ನಮ್ಮ ಯುವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಅವರನ್ನು ನಾವು ಪ್ರೀತಿಯಿಂದ ಕೋಲಾರಕ್ಕೆ ಸ್ವಾಗತಿಸಿಕೊಳ್ಳೋಣ. ಯುವರಾಜ್ ಕುಮಾರ್ ಅವರು ಬಂದಾಯಿತು. ಬನ್ನಿ ನೋಡಿ, ಯುವರಾಜ್ ಕುಮಾರ್ ಅವರನ್ನು ನಮ್ಮ ದೇವರಾಜ್ ಸಾರು ಪ್ರೀತಿಯ ಅಪ್ಪಿಗೆಯಿಂದ ಅವರನ್ನು ಸ್ವಾಗತಿಸಿಕೊಳ್ಳುತ್ತಿದ್ದಾರೆ. ಬಿಗಿಯಾದ ಅಪ್ಪಿಗೆಯನ್ನು ಕೊಟ್ಟು ಯುವರಾಜ್ ಕುಮಾರನ್ನು ದೇವರಾಜ್ ಸಾರು ಕೋಲಾರಿಗೆ ಸ್ವಾಗತಿಸಿಕೊಂಡು ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಯುಗಾದಿ ಉತ್ಸವ ಕಣ್ತುಂಬಿಕೊಳ್ಳಲು ಕೋಲಾರದ ಜನ ಸುಮಾರು ಒಂದು 20,000 ಜನ ಸೇರಿದ್ದಾರೆ. ನಿಮಗೆ ಹಂತವಾಗಿ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಇವಾಗ ಮರಿಬೇಡಿ. ಈ ಒಂದು ಪ್ರೀತಿಯ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮ ಸರ್ವಿಸ್ಗಳನ್ನು ಮಾಡಿಕೊಳ್ತಾ ಬಂದಿರುವಂತಹ ನಮ್ಮ ದೇವರಾಜ್ ಸರ್ ಅವರ ಕಡೆಯಿಂದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ದಯವಿಟ್ಟು ದೇವರಾಜ್ ಸರ್ಗೆ ದಯವಿಟ್ಟು ಚಪ್ಪಾಳೆ. ಶುಭ ಸಂಜೆ. ಮೊದಲನೇದಾಗಿ ನೆರೆದಿರುವಂಥ ಎಲ್ಲ ಕೋಲಾರದ ನಾಗರಿಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ವೇದಿಕೆ ಮೇಲೆ ಆಸನ ಹೇಳುವಂಥ ಗಣ್ಯರಾದಂಥ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಡಿ ಗೋಪಿನಾಥ್ ಸರ್ ಅವರೇ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ ಕೆ ಪ್ರಭಾಕರ್ ಅವರೇ, ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯವಾದಿಗಳಾದಂಥ ಕೆ ವಿ ಶಂಕರಪ್ಪ ಅವರೇ, ಜಮೀರ್ ಅಹಮದ್ ಖಾನ್ ಅವರ ಪತ್ರಿಕಾ ಸಲಹೆಗಾರಂಥ ಲಕ್ಷ್ಮೀನಾರಾಯಣ ಅವರೇ, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ನೀರಾಜ್ ಅವರೇ, ಹಾಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರೇ, ವಿಶೇಷವಾಗಿ ಜಿಲ್ಲಾಧಿಕಾರಿಗಳ ಪರವಾಗಿ ಇಲ್ಲಿ ಉಪಸ್ಥಿತರಿರುವಂಥ ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಆದಂಥ ಮಂಗಳಾ ಮೇಡಮ್ ಅವರೇ, ಮುಂದೆ ಸ್ಥಾನದಲ್ಲಿ ಕೂತಿರುವಂಥ ನನ್ನ ಸ್ನೇಹಿತರಾದ ಡಾಕ್ಟರ್ ಶಂಕರ್ ಅವರೇ, ನಮ್ಮ ನ್ಯಾಯವಾದಿಗಳು ಕೂತಿದ್ದಾರೆ. ಭಾಳ ವಿಶೇಷವಾಗಿ ಹೋದ ವರ್ಷ ಈ ಕಾರ್ಯಕ್ರಮ ಬಂದಿದ್ದು, ಈ ವರ್ಷ ಇಬ್ಬರು ನ್ಯಾಯವಾದಿಗಳು ಬಂದಿದ್ದಾರೆ. ಭಾಳಷ್ಟು ಚೆನ್ನಾಗಿ ಸೇರಿದ್ದಾರೆ. ಪ್ರಾಸ್ತಾವಿಕವಾಗಿ ಇದರ ಬಗ್ಗೆ ಮಾತಾಡುವಂಥದ್ದು ಏನಿಲ್ಲ. ಪ್ರತಿ ವರ್ಷ ಅದೇ ಪ್ರಾಸ್ತಾವಿಕ ನುಡಿಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ.
ಯುಗಾದಿ ಹಬ್ಬದ ದಿವಸ ಎಲ್ಲರೂ ಒಂದು ಒಳ್ಳೆಯ ರಸ ಸಂಜೆ ಶುಭ ಸಂಜೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯ ನ್ಯಾಯವಾದಿಗಳಾದಂಥ ಕೆ ವಿ ಶಂಕರಪ್ಪ ಅವರಿಗೆ ನಮ್ಮನ್ನೆಲ್ಲರ ಪರವಾಗಿ ಜಯಮಾಲ ಮಲ್ಲೇಶ್ವರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಜಿಲ್ಲೆಯ ಅಡಿಷನಲ್ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ಪೊಲೀಸ್ ವ್ಯವಸ್ಥೆಯನ್ನು, ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದಂಥ ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗ, ಅಧಿಕಾರಿ ವರ್ಗವರೆಗೂ ಸಕ್ಸಸ್ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಆದ ನಂತರ, ಇದ ನಂತರ ಅಲ್ಲ, ಮುಂದೆ ಇನ್ನೊಂದು 1 ಅವರ್ ಆದಮೇಲೆ ಈ ಜಿಲ್ಲೆಯಿಂದ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಮಾಡಿದಂಥ ಒಂದು ಸಾಧನೆಯನ್ನು ಈ ಜಿಲ್ಲೆಯ ವಿದ್ಯಾರ್ಥಿಗಳು ಮಾಡಿದ್ದಾರೆ. 5 ಜನ ವಿದ್ಯಾರ್ಥಿಗಳು ಕೋಲಾರ ತಾಲೂಕಿನಿಂದ, 4 ಜನ ಮಾಲೂರು ತಾಲೂಕಿನಿಂದ, ಒಂದು ಹುಡುಗ, 5 ಜನ IAS IPS ಪರೀಕ್ಷೆಗಳಿಗೆ ಉತ್ತೀರ್ಣರಾಗಿ ಅವರು ಈ ಮುಂದೆ ಹೋಗಿ ಬೇರೆ ಬೇರೆ ಸರ್ವಿಸ್ಗಳಿಗೆ ವರದಿ ಮಾಡಿಕೊಳ್ತಾರೆ. ಅವರಿಗೆ ರವಿಚಂದ್ರನ್ ಸರಿಂದ ಸನ್ಮಾನ ಇದೆ. ಅದು ಅವ್ರ ಜೀವನದಲ್ಲಿ ಮೆಮೊರಬಲ್ ಇರಬೇಕು ಅಂತ ರವಿಚಂದ್ರನ್ ಕಡೆಯಿಂದ ಸನ್ಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದು ಈ ಮನೋರಂಜನಾ ಕಾರ್ಯಕ್ರಮ ಮಧ್ಯದಲ್ಲಿ ಯಾವುದೋ ಒಂದು ಟೈಮಲ್ಲಿ ಸನ್ಮಾನ ಇದೆ. ಸೊ ಅದಕ್ಕೂ ಕೂಡ ನೀವು ಕಾಯ್ತಾ ಇರಿ. ಅವರಿಗೆ ನಿಮ್ಮ ಎಲ್ಲರ ಒಂದು ವಿಶಸ್ ಶುಭಾಶಯಗಳು ಇರಲಿ ಅಂತ ಹೇಳ್ತಾ, ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನಾನು ಕೇಳಿದ ಎಲ್ಲರನ್ನ ಸ್ವಾಗತಿಸಿದಂತಹ ನಮ್ಮ ಡಿ ದೇವರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಕೊಡ್ಬೋದಾ? ಹ್ಯಾಪಿ ಯುಗಾದಿ. ಅಣ್ಣ ಏನಣ್ಣ ಇಷ್ಟು ಚೆನ್ನಾಗಿ ಕರ್ಸ್ಬಿಟ್ಟಿದ್ಯಾ? ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ಇಟ್ಕೊಂಬಂದೆ ನೋಡಿ. ಒಬ್ಬಟ್ಟು ತಿಂದೆ, ಆಮೇಲೆ ಬೇವು ಬೆಲ್ಲ ತಿಂದೆ. ನೀವು ಇಷ್ಟೊತ್ತಿಂದ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಲ್ಲ, ಯಾರಿಗೋಸ್ಕರ? ಅನುಶ್ರೀ ಅಕ್ಕ ಬೇಕಾ? ಬೇಕೇ ಬೇಕಾ ಅನುಶ್ರೀ ಅಕ್ಕ? ಅವ್ರ ಹಸ್ಬೆಂಡ್ ಪರ್ಮಿಷನ್ ತಗೊಂಡು ಬರ್ತಾ ಇದ್ದಾರೆ, ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಅನುಶ್ರೀ ಅಕ್ಕ ಒಂದು ಜೋರಾದ ಚಪ್ಪಾಳೆ ಕೊಟ್ರೆ ಅಕ್ಕ ಓಡ್ ಬರ್ತಾರೆ ಇವಾಗ. ಅದು ಸೂಪರ್ ಅಪ್ಪ. ಅನುಶ್ರೀ ಬೆಂಗಳೂರು, ಇವರು ನನ್ನ ಸಹ ನಿರೂಪಕಿ. ವೆಲ್ಕಮ್ ಅಂಶು. ಥ್ಯಾಂಕ್ ಯು ಸೋ ಮಚ್ ಬೃಂದ. ನಮಸ್ಕಾರ ಕೋಲಾರ, ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಸೂಪರ್ ಆಗಿದ್ರೆ 2 ಕೈ ಮೇಲೆ ಎತ್ತಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೋದಾ? ಕೋಲಾರಿನ ಪವರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರ್ಬೇಕಲ್ವಾ? ಎಷ್ಟು ಜನಕ್ಕೆ ಇಲ್ಲಿ ವಿಸಿಲ್ ಹಾಕಿ ಬಂದ್ರೆ ಗಂಡ ಹಾಕಿದ್ರು ಎಲ್ಲ ಜಿಲ್ಲೆ ಹೊಡೆಯೋರೆ ಅನ್ಸುತ್ತೆ. ಹೆಣ್ಮಕ್ಳು ಯಾರಾದ್ರೂ ಇದ್ದೀರಾ ವಿಸಿಲ್ ಹಾಕೋರು? ಒಂದು ಕೆಲಸ ಮಾಡೋಣ, ಇದು ಟೀಮ್ ಎ, ಇದು ಟೀಮ್ ಬಿ. ಚಪ್ಪಾಳೆ ವಿಸಿಲು ಹಾಗೆ ಗಟ್ಟಿಯಾಗಿ ಕೆಚ್ಚಬೇಕು. ಇವತ್ತು ನಾವು ಎಲ್ಲರೂ ಸೇರಿ ಒಗ್ಗೂಡಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ.